ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಈ ರೀತಿ ಪ್ರಾಬ್ಲಮ್ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ PCP ಇಂಟ್ರೆಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಡೇಟ್ ಆಫ್ ಬಾರೋಯಿಂಗ್ ಲೋನ್ ಕೊಟ್ಟಿದ್ದಾರೆ 2016-1-6 ನಾವು ಲೋನ್ ತೊಗೊಂಡಿದ್ದೀವಂತೆ. ಹಾಗಾದರೆ ಡೇಟ್ ಆಫ್ ರೀಪೇಮೆಂಟ್ ಲೋನ್ 10/5/2024 ಅದನ್ನು ರೀಪೇ ಮಾಡಿದ್ದೀವಂತೆ. ಡೇಟ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್ ಇಸ್ May 2021. ಸೊ May 2021ಗೆ ಆ ಡೇಟ್ ಆಫ್ದು ಲೋನ್ ತೊಗೊಂಡಿರೋದು ಕಂಪ್ಲೀಟ್ ಆಗೋಗ್ಬಿಡುತ್ತಂತೆ. ಆದರೆ ನಾವು ರೀಪೇಮೆಂಟ್ ಮಾಡಿರೋದು 2024ಅಲ್ಲಿ. ಈ ರೀತಿ ಇದ್ದಾಗ ಯಾವ ಡೇಟ್ನ ನಾವು ಫಸ್ಟ್ ತೊಗೋಬೇಕು ಅಂದಾಗ ಸೊ ಮೇ ತಿಂಗಳಲ್ಲಿ ಇರೋವಂಥ ಫಿನಾನ್ಷಿಯಲ್ ಎಂಡಿಂಗ್ ಇಯರ್ನ ನಾವು ತಗೊಳ್ತಾ ಹೋಗಬೇಕು. ಅಂದರೆ ಈ ಮಂತನ್ನ ಇಗ್ನೋರ್ ಮಾಡಿ ಸೊ 31/3/2021 ನಾವು ತಗೊಳ್ತಾ ಹೋಗಬೇಕು. ಅಕಸ್ಮಾತ್ ಇದೇನಾದರೂ 2021 ಆಗಿದ್ದರೆ ನಾವು ರೀಪೇಮೆಂಟ್ ಲೋನ್ ಈ ಆ್ಯಸ್ ಇಟ್ ಈಸ್ ಡೇಟ್ನ ತಗೊಳ್ತಾ ಇರಬೇಕಿತ್ತು. ಸೊ ಯಾವುದು ಇವೆರಡರಲ್ಲಿ ಯಾವುದು ಫಸ್ಟ್ ಬರುತ್ತೋ ಸೊ ಆ ಡೇಟ್ನ ತಗೊಳ್ತಾ ಹೋಗಬೇಕು. ಸೊ ಡೇಟ್ ಆಫ್ ಕಂಪ್ಲೀಷನ್ ಬಂತು ಅಂದರೆ ಯಾವುದೇ ಡೇಟ್ ಇರಲಿ ಈ ಒಂದು ಇಯರ್ನ ಫಿನಾನ್ಷಿಯಲ್ ಇಯರ್ ತಗೊಳ್ತಾ ಹೋಗಬೇಕು, ಅಂದರೆ ಎಂಡಿಂಗ್ ಫಿನಾನ್ಷಿಯಲ್ ಇಯರ್ನ. ಸೊ ರೀಪೇಮೆಂಟ್ ಆಫ್ ಲೋನ್ ಇತ್ತು ಅಂದರೆ ಆ ಡೇಟೇ ತಗೊಳ್ತಾ ಹೋಗಬೇಕು. ಸೊ ಹಾಗಾದರೆ ಅಮೌಂಟ್ ಆಫ್ ಲೋನ್ ಬಾರೋಡ್ ಇಸ್ 30,000 rupees ಹೇಳಿದ್ದಾರೆ. ಸೊ 30,000 rupees ಲೋನ್ ತೊಗೊಂಡಿದ್ದೀವಂತೆ. ಇಂಟ್ರೆಸ್ಟ್ ರೇಟ್ 20% ಹೇಳಿದ್ದಾರೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡ್ತಾ ಹೋಗೋಣ. ಸೊ ಈ ರೀತಿ ಇದ್ದಾಗ ನಾವು 4 ಸ್ಟೆಪ್ನ ಫಾಲೋ ಮಾಡ್ತಾ ಹೋಗಬೇಕು. ಸೊ ಸ್ಟೆಪ್ 1 ಬಂದುಬಿಟ್ಟು PCP ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. PCP ಪೀರಿಯಡ್. ಸೊ ಇವಾಗ ನಾವು ಡೇಟ್ ಆಫ್ ಬಾರೋಯಿಂಗ್ಸ್ ತೊಗೋಬೇಕು 1/6/2016 ಟು ಸೊ ಫಸ್ಟ್ 2021 ಇದರಲ್ಲಿ ಬಂದಿರೋದ್ರಿಂದ ಇದರ ಒಂದು ಫಿನಾನ್ಷಿಯಲ್ ಎಂಡಿಂಗ್ ಇಯರ್ನ ತಗೊಳ್ತಾ ಹೋಗಬೇಕು 31/3/2021. ಸೊ ಹಾಗಾದರೆ PCP ಪೀರಿಯಡ್ ಎಷ್ಟು ಮಂತ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ 6 ಇರೋದ್ರಿಂದ 6 ಕೂಡ ಈ ಒಂದು ಇಯರಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ 6, 7, 8, 9, 10, 11, 12, 1, 2, 3. ಸೊ 10 ಮಂತ್ಸ್ ಇದಾಗುತ್ತೆ. 10 ಮಂತ್ಸ್ ಪ್ಲಸ್ ಸೊ 2017ಅಲ್ಲಿ 12 ಮಂತ್ಸ್, 2018ಅಲ್ಲಿ 12 ಮಂತ್ಸ್, 2019ಅಲ್ಲಿ 12 ಮಂತ್ಸ್, 2021ಅಲ್ಲಿ 12 ಮಂತ್ಸ್. ಸೊ ಹಾಗಾದರೆ 12 4 48 ಪ್ಲಸ್ 10 58 ಮಂತ್ಸ್ ಆಗುತ್ತೆ. ಓಕೆನಾ? 58 ಮಂತ್ಸು ಟೋಟಲ್ PCP ಪೀರಿಯಡ್. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಸೊ 1/6/2016 ಟು 31/3/2017. ಸೊ ಈ ರೀತಿ ಒಂದು ಫಿನಾನ್ಷಿಯಲ್ ಇಯರ್ನ ತಗೊಳ್ತಾ ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ 10 ಮಂತ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು 2017ಇಂದ 2018ಗೆ 12 ಮಂತ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 18 to 19 12 ಮಂತ್ಸ್ ಆಗ್ತಾ ಹೋಗುತ್ತೆ. 19 to 20 12 ಮಂತ್ಸ್ ಆಗ್ತಾ ಹೋಗುತ್ತೆ. ಸೊ 20 to 21 12 ಮಂತ್ಸ್ ಆಗ್ತಾ ಹೋಗುತ್ತೆ. ಸೊ 21 ಪೂರ್ತಿ ಯಾಕೆಂದರೆ ಅದರ ಫಿನಾನ್ಷಿಯಲ್ ಎಂಡಿಂಗ್ ಇಯರ್ ಇರೋದ್ರಿಂದ ಇದು ಪೂರ್ತಿ ಬರ್ತಾ ಹೋಗುತ್ತೆ. ಸೊ 12 12 12 12 48 ಪ್ಲಸ್ 10 58 ಮಂತ್ಸ್ ಆಗ್ತಾ ಹೋಗುತ್ತೆ. ಸೊ 58 ಮಂತ್ಸ್ ಇಸ್ ದ PCP ಪೀರಿಯಡ್. ಸೊ PCP ಪೀರಿಯಡ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ 2. ಸೊ ಸ್ಟೆಪ್ 2ನಲ್ಲಿ ನಾವು PCP ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ PCP ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಬಂದುಬಿಟ್ಟು PCP ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಲೋನ್ ಅಮೌಂಟ್ ಇಂಟು ರೇಟ್ ಇಂಟು PCP ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಲೋನ್ ಅಮೌಂಟ್ ನಮಗೆ ಗೊತ್ತಿದೆ 30,000 rupees ಹಾಕೋಣ 30,000. ಸೊ ರೇಟ್ ಬಂದುಬಿಟ್ಟು 20% ಹೇಳಿದ್ದಾರೆ 20% ಇಂಟು PCP. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 58 ಮಂತ್ಸ್ ಹಾಕೋಣ 58 ಮಂತ್ಸ್ ಡಿವೈಡೆಡ್ ಬೈ 12. ಸೊ 12 ಏನಕ್ಕೆ ಅಂದರೆ 1 ಇಯರ್ಗೆ 12 ಮಂತ್ಸ್ ಅಂತ. ಸೊ ಅದು ಡಿಫಾಲ್ಟ್ ಆಗಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ 30,000 ಇಂಟು 20% ಇಂಟು 58 ಡಿವೈಡೆಡ್ ಬೈ 12. ಸೊ PCP ಇಂಟ್ರೆಸ್ಟ್ ಬಂದುಬಿಟ್ಟು 29,000 ಸಿಗ್ತಾ ಹೋಗುತ್ತೆ. ಸೊ ಹಾಕೋಣ 29,000. ಸೊ ಇದು PCP ಇಂಟ್ರೆಸ್ಟ್. ಸೊ ಹಾಗಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸ್ಟೆಪ್ 3. ಸೊ ನಾವು PCP ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಅದಾದಮೇಲೆ ನಾವು ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಟೋಟಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್ ಸ್ಟೆಪ್ 3 ಬಂದುಬಿಟ್ಟು ಸೊ ಏನಕ್ಕೆ ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್ನ ತಗೋಬೇಕು ಅಂದರೆ ಸೊ ಇದು ಪರ್ ಇಯರಿಗೆ ಎಷ್ಟು ಅಂತ. ಸೊ ಇದು ಟೋಟಲ್ ಎಷ್ಟು ಇಯರ್ಗೆ 1 2 3 4 5 ಇಯರ್ಸ್ಗಾಗಿದೆ. ಸೊ ಹಾಗಾದರೆ ನಾವು ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್ 1 ಇಯರ್ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ 29,000 ಡಿವೈಡೆಡ್ ಬೈ 5 ಹಾಕೊಂಡ್ರೆ ನಮಗೆ 29,000 ಡಿವೈಡೆಡ್ ಬೈ 5 ತಗೊಂಡ್ರೆ ನಮಗೆ 5,800 rupees ಬರ್ತಾ ಹೋಗುತ್ತೆ. ಸೊ 5,800 ಈಸ್ ಆ್ಯನ್ಯುಯಲ್ ಇನ್ಸ್ಟಾಲ್ಮೆಂಟ್. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ 4ನಲ್ಲಿ ನಾವು ಸೊ ಡಿಟರ್ಮೈನ್ ದ ಡಿಡಕ್ಷನ್
ಪ್ರೀವಿಯಸ್ ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ. ಡಿಟರ್ಮೈನ್ ಡಿಡಕ್ಷನ್ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ನ ಒಂದು ಇಂಟ್ರೆಸ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದರೆ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಆದರೆ 30,000 ಇಂಟ್ರೆಸ್ಟ್ ಇದೆಯಲ್ಲ. ಸೊ 30,000 ಇಂಟು, ಸೊ ರೇಟ್ ಬಂದುಬಿಟ್ಟು 20% ಇದೆ. ಸೊ ಅದೇ 20% ಹಾಕೊಳ್ತಾ ಹೋಗೋಣ. 3 2 6,000 ರೂಪೀಸ್ ಆಗ್ತಾ ಹೋಗುತ್ತೆ. ಸೊ ಈ 6,000ನ ಈ 5,000 ಜೊತೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಆ್ಯನ್ಯಲ್ ಇನ್ಸ್ಟಾಲ್ಮೆಂಟ್ಗೆ. ಸೊ ಅವಾಗ ನಮಗೆ ಟೋಟಲ್ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಟೋಟಲ್ ಇಂಟ್ರೆಸ್ಟ್, ಸೊ 5,800 ಇನ್ಸ್ಟಾಲ್ಮೆಂಟು. ಸೊ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಬಂದುಬಿಟ್ಟು 6,000. ಸೊ ಟೋಟಲ್ ನಮಗೆ 11,800 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಟೋಟಲ್ ಇಂಟ್ರೆಸ್ಟ್. ಸೊ ಈ ರೀತಿಯಾಗಿ ಇಷ್ಟು ಸ್ಟೆಪ್ನ ಫಾಲೋ ಮಾಡೋದು ನಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.